6ನೇ ತರಗತಿ ರೂಪಣಾತ್ಮಕ ಮೌಲ್ಯಮಾಪನ 2 FA 2 ಪ್ರಶ್ನೆಗಳು ಮತ್ತು ಉತ್ತರಗಳು. ವಿಷಯ ವಿಜ್ಞಾನ. ರೋಮನ್ ನಂಬರ್ 1 ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ. 1. ಈ ಕೆಳಗಿನವುಗಳಲ್ಲಿ ನಾರಿನಂಶವಿರುವ ಪದಾರ್ಥ: ಎ. ಬೆಣ್ಣೆ, ಬಿ. ಮಾಂಸ, ಸಿ. ಅಕ್ಕಿ, ಡಿ. ನುಗ್ಗೆಕಾಯಿ. ಉತ್ತರ ನುಗ್ಗೆಕಾಯಿ. 2ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕಾಂತೀಯ ವಸ್ತುವಾಗಿದೆ? ಎ. ಪ್ಲಾಸ್ಟಿಕ್, ಬಿ. ಕಬ್ಬಿಣ, ಸಿ. ಮರ, ಡಿ. ಗಾಜು. ಉತ್ತರ ಕಬ್ಬಿಣ. 3ನೇ ಪ್ರಶ್ನೆ ಆಯಸ್ಕಾಂತದ ಅತ್ಯಂತ ಬಲಿಷ್ಠ ಭಾಗವನ್ನು ಏನೆಂದು ಕರೆಯುತ್ತಾರೆ? ಎ. ಮಧ್ಯಮ, ಬಿ. ಧ್ರುವ, ಸಿ. ಬದಿ, ಡಿ. ಮೇಲ್ಭಾಗ. ಉತ್ತರ ಧ್ರುವ. 4ನೇ ಪ್ರಶ್ನೆ ಉದ್ದದ ಅಂತಾರಾಷ್ಟ್ರೀಯ ಏಕಮಾನ: ಎ. ಸೆಂಟಿಮೀಟರ್, ಬಿ. ಮಿಲಿಮೀಟರ್, ಸಿ. ಮೀಟರ್, ಡಿ. ಕಿಲೋಮೀಟರ್. ಉತ್ತರ ಮೀಟರ್. ಈ ಕೆಳಗಿನ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 5ನೇ ಪ್ರಶ್ನೆ ಕಿತ್ತಳೆ ಮತ್ತು ನಿಂಬೆ ಹಣ್ಣುಗಳಲ್ಲಿ ಡ್ಯಾಶ್ ಸಮೃದ್ಧವಾಗಿದೆ? ಉತ್ತರ ವಿಟಮಿನ್ ಸಿ ಸಮೃದ್ಧವಾಗಿದೆ. 6ನೇ ಪ್ರಶ್ನೆ ಕಾಂತವು ಆಕರ್ಷಿಸುವ ವಸ್ತುಗಳನ್ನು ಡ್ಯಾಶ್ ವಸ್ತುಗಳು ಎನ್ನುವರು? ಉತ್ತರ ಕಾಂತೀಯ ವಸ್ತುಗಳು ಎನ್ನುವರು. 7ನೇ ಪ್ರಶ್ನೆ ಕಾಂತೀಯ ದಿಕ್ಸೂಚಿಯ ಸೂಜಿಯು ಯಾವಾಗಲೂ ಡ್ಯಾಶ್ ದಿಕ್ಕಿನಲ್ಲಿ ವಿಶ್ರಾಂತಿ ಸ್ಥಿತಿಗೆ ಬರುತ್ತದೆ? ಉತ್ತರ ಉತ್ತರ ದಕ್ಷಿಣ. 8ನೇ ಪ್ರಶ್ನೆ ಚಲಿಸುವ ಕಾರು ಡ್ಯಾಶ್ ಚಲನೆಯನ್ನು ತೋರಿಸುತ್ತದೆ? ಉತ್ತರ ನೇರ ಚಲನೆಯನ್ನು ತೋರಿಸುತ್ತದೆ. 9ನೇ ಪ್ರಶ್ನೆ 1 ಕಿಲೋಮೀಟರ್ ಡ್ಯಾಶ್ ಮೀಟರ್ಗಳಿಗೆ ಸಮ? ಉತ್ತರ 1000 ಮೀಟರ್ಗಳಿಗೆ ಸಮ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 10ನೇ ಪ್ರಶ್ನೆ ಸಂತುಲಿತ ಆಹಾರ ಎಂದರೇನು? ಉತ್ತರ ಸಂತುಲಿತ ಆಹಾರ ಬ್ಯಾಲೆನ್ಸ್ಡ್ ಡಯಟ್ ಎಂದರೆ ದೇಹಕ್ಕೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಅಂದರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು, ಜೀವಸತ್ವಗಳು, ಖನಿಜಗಳು ಮತ್ತು ನೀರು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವ ಆಹಾರವಾಗಿದೆ. ಇದು ದೇಹದ ಬೆಳವಣಿಗೆಗೆ, ನಿರ್ವಹಣೆಗೆ ಮತ್ತು ಸರಿಯಾದ ಕಾರ್ಯನಿರ್ವಹಣೆಗೆ ಅವಶ್ಯಕವಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 11ನೇ ಪ್ರಶ್ನೆ ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳು ಎಂದರೇನು? ಉದಾಹರಣೆ ಕೊಡಿ. ಉತ್ತರ ಕಾಂತೀಯ ವಸ್ತುಗಳು ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎಂದು ಕರೆಯುವರು. ಉದಾಹರಣೆಗೆ ಕಬ್ಬಿಣ, ಕೋಬಾಲ್ಟ್ ಇತ್ಯಾದಿ. ಅಕಾಂತೀಯ ವಸ್ತುಗಳು ಕಾಂತದಿಂದ ಆಕರ್ಷಿಸದ ವಸ್ತುಗಳನ್ನು ಅಕಾಂತೀಯ ವಸ್ತುಗಳು ಎನ್ನುವರು. ಉದಾಹರಣೆಗೆ ಪ್ಲಾಸ್ಟಿಕ್, ಗಾಜು ಇತ್ಯಾದಿ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 13ನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಹೆಸರಿಸಿ. 1. ಶಕ್ತಿ ಒದಗಿಸುವ ಪೋಷಕಗಳು. ಉತ್ತರ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು. 2. ದೇಹ ನಿರ್ಮಾಣ ಕಾರಕ ಪೋಷಕಗಳು. ಉತ್ತರ ಪ್ರೋಟೀನ್ಗಳು. 3. ರಕ್ಷಣಾತ್ಮಕ ಪೋಷಕಗಳು. ಉತ್ತರ ವಿಟಮಿನ್ಗಳು ಮತ್ತು ಖನಿಜಗಳು. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 13ನೇ ಪ್ರಶ್ನೆ ನೀವು ಆಹಾರದಲ್ಲಿ ಪಿಷ್ಟದ ಇರುವಿಕೆ ಪರೀಕ್ಷೆಯನ್ನು ಹೇಗೆ ಮಾಡುವಿರಿ ವಿವರಿಸಿ? ಉತ್ತರ ಈ ಪರೀಕ್ಷೆಗಾಗಿ ಆಲೂಗಡ್ಡೆ, ಸೌತೆಕಾಯಿ, ಬ್ರೆಡ್, ಸ್ವಲ್ಪ ಅನ್ನ, ಬೇಯಿಸಿದ ಕಡಲೆಕಾಯಿ, ಪುಡಿ ಮಾಡಿದ ಕಡಲೆಕಾಯಿ, ಎಣ್ಣೆ ಮತ್ತು ತೆಂಗಿನಕಾಯಿ ತುರಿ ಇಂತಹ ಆಹಾರ ಪದಾರ್ಥಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಪ್ರತಿಯೊಂದು ಆಹಾರ ಪದಾರ್ಥದ ಸಣ್ಣ ಚೂರನ್ನು ಪ್ರತ್ಯೇಕ ಬಟ್ಟಲಿನಲ್ಲಿ ತೆಗೆದುಕೊಳ್ಳಿ. ಡ್ರಾಪರ್ನ ಸಹಾಯದಿಂದ ಪ್ರತಿ ಆಹಾರ ಪದಾರ್ಥದ ಮೇಲೆ 2 ರಿಂದ 3 ಹನಿ ಸಾರಯುಕ್ತ ಅಯೋಡಿನ್ ದ್ರಾವಣವನ್ನು ಹಾಕಿ. ಆಹಾರ ಪದಾರ್ಥಗಳ ಬಣ್ಣವು ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿದರೆ ನೀಲಿ ಕಪ್ಪು ಬಣ್ಣವು ಪಿಷ್ಟದ ಇರುವಿಕೆಯನ್ನು ಸೂಚಿಸುತ್ತದೆ.